ನಮ್ಮ ಸಮಾಜದಲ್ಲಿ ಕಾರ್ ತಗೊಳ್ಳುವಾಗ ಎರಡು ಟೈಪ್ ಜನ ಇರ್ತಾರೆ ಗುರು. ಮೊದಲನೇ ಟೈಪ್ ಹೆಂಗೆ ಅಂತಂದ್ರೆ, ನಾನ್ ತಗೊಳ್ಳುವಂತಹ ಕಾರು 4 ಜನ ತಿರುಗಿ ನೋಡೋ ತರ ಇರಬೇಕು ಅನ್ನೋ ತರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತಾರೆ. ಸೆಕೆಂಡ್ ಟೈಪು ನಂತರ, ಅಂದ್ರೆ ನಾನ್ ತಗೊಳ್ಳುವಂತಹ ಕಾರು ನನಗ್ ಸ್ಯಾಟಿಸ್ಫೈ ಆಗ್ಬೇಕು ಅನ್ನೋ ತರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತಾರೆ. ನೀವು ಕೂಡ ಸೆಕೆಂಡ್ ಟೈಪ್ ಅಲ್ಲಿ ಕಾರ್ ತಗೊಂಡ್ರಿ ಅಂತಂದ್ರೆ ನಿಮ್ಮ ಸೋಲ್ ಸ್ಯಾಟಿಸ್ಫೈ ಆಗತ್ತೆ. ಆ ಒಂದು ಸೋಲ್ ಸ್ಯಾಟಿಸ್ಫೈ ಮಾಡುವಂತಹ ಇಂಡಿಯಾಸ್ ಮೋಸ್ಟ್ ಅಂಡರ್ ರೇಟೆಡ್ ಕಾರ್ ನಾನು ಇವತ್ತು ರಿವ್ಯೂ ಮಾಡ್ತಾ ಇದೀನಿ, ವಿಚ್ ಈಸ್ ನಥಿಂಗ್ ಬಟ್ ಸ್ಕೋಡಾ ಕೋಡಿಯಾಕ್. ನೀವ್ ಯಾರಾದ್ರೂ ಸ್ಕೋಡಾ ಕಾರ್ಸ್ ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು, ಡೀಟೇಲ್ಸ್ ಬೇಕು, ಅಥವಾ ರೀಸೆಂಟ್ಲಿ ಲಾಂಚ್ ಆದಂತಹ ಕುಶಾಕ್ ಆಗಿರ್ಬೋದು, ಯಾವುದೇ ಸ್ಕೋಡಾ ಕಾರ್ಸ್ ಟೆಸ್ಟ್ ಡ್ರೈವ್ ಮಾಡಬೇಕು ಅಥವಾ ಕಾರ್ ಡೀಟೇಲ್ಸ್ ಬೇಕು, ಬುಕಿಂಗ್ ಮಾಡಬೇಕು ಅಂತಂದ್ರು ಜೆಪಿ ನಗರ್ ಅಥವಾ ಮಾಗಡಿ ರೋಡ್ ಅಲ್ಲಿ ಇರುವಂತಹ ಕಾರ್ ಸ್ಕೋಡಾ ಶೋರೂಮ್ ನ ವಿಸಿಟ್ ಮಾಡಬಹುದು. ಶೋರೂಮ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಾನು ಈ ಕೋಡಿಯಾಕ್ ನ ರಿವ್ಯೂ ಮಾಡಕ್ಕೆ ಒಂದು ಸ್ಪೆಷಲ್ ಪ್ರೆಸೆಂಟೇಷನ್ ವೇಲಿ ಮಾಡ್ತಾ ಇದೀನಿ ಗೈಸ್, ಬಿಕಾಸ್ ಕೋಡಿಯಾಕ್ ಒಂಥರ ಸ್ಪೆಷಲ್ ಕಾರ್ ಏನ್ ಸಾಲಿಡ್ ಆಗಿದೆ ಅಷ್ಟು ಸಾಲಿಡ್ ಆಗಿ ಕೀ ಕೊಟ್ಟಿದ್ದಾರೆ ಗೈಸ್. ಇದ್ರದ್ದು ಬಿಲ್ಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಪ್ರೀಮಿಯಂ ಆಗಿದೆ. ಸ್ಕೋಡಾ ಲೋಗೋ ಬರುತ್ತೆ ಅಂಡ್ ಕೀ ಫಂಕ್ಷನಾಲಿಟಿ ವೈಸ್ ಅನ್ಲಾಕಿ ಕೊಟ್ಟಿದ್ದಾರೆ, ಬೂಟ್ ಓಪನ್ ಮಾಡಕ್ ಕೊಟ್ಟಿದ್ದಾರೆ ಅಂಡ್ ಲಾಕಿ ಕೊಟ್ಟಿದ್ದಾರೆ. ಅನ್ಲಾಕ್ ಮಾಡಕ್ ನಾನು ಕೀ ಯೂಸ್ ಮಾಡ್ಬೇಕಾ ಗುರು ಅಂತಂದ್ರೆ ನೋ ಗೈಸ್, ಬಿಕಾಸ್ ನೋಡಿ ಕಾರ್ ಇವಾಗ ಲಾಕ್ ಮಾಡ್ತೀನಿ. ನಾನು ಕೀನ ಇಲ್ಲಿ ಇಡ್ತೀನಿ, ಇಲ್ಲಿ ಇಟ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಕೈ ಹಾಕಿದ್ರೆ ನೋಡಿ ಅನ್ಲಾಕ್ ಆಯ್ತು. ಮಿರರ್ ಕೂಡ ಅನ್ಫೋಲ್ಡ್ ಆಗ್ತಾರೆ. ದಿಸ್ ಈಸ್ ಒನ್ ಆಫ್ ದಿ ಕ್ಲೆವರ್ ಫೀಚರ್ ಫ್ರಮ್ ಸ್ಕೋಡಾ ಅಂತ ಹೇಳ್ತೀನಿ, ಬಿಕಾಸ್ ಎಲ್ಲಾ ಡೋರ್ಗು ರಿಕ್ವೆಸ್ಟ್ ಸೆನ್ಸರ್ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ಕೀ ಜೋಬಲ್ಲಿ ಇಟ್ಕೊಂಡು ಬಂದು ಡೈರೆಕ್ಟ್ ಆಗಿ ಡೋರ್ ಕೈ ಹಾಕಿದ್ರೆ ಸಾಕು, ಕಾರ್ ಆಟೋಮೆಟಿಕ್ ಆಗಿ ಸೆನ್ಸ್ ಮಾಡುತ್ತೆ. ಬಟ್ ಕೀ ನಿಮ್ ಜೋಬಲ್ಲಿ ಇರ್ಬೇಕಷ್ಟೇ. ಯಾವುದೇ ಕಾರ್ ತಗೊಂಡ್ರು ಇದರ ಫ್ಯಾಮಿಲಿ ಓರಿಯೆಂಟೆಡ್ ಟೈಪ್ ಕಾರ್ ಆಗಿರುತ್ತೆ ಅಥವಾ ಎಂಥೂಸಿಯಾಸ್ಟಿಕ್ ಟೈಪ್ ಕಾರ್ ಆಗಿರುತ್ತೆ. ಆದರೆ ಕೋಡಿಯಾಕ್ ಸ್ಪೆಷಾಲಿಟಿ ಅಂದರೆ ಎಬವ್ ಎರಡನ್ನೂ ಮಾಡುವಂಥ ಕೇಪಬಿಲಿಟಿ ಇದೆ. ಬಿಕಾಸ್ ಈ ಕಾರಲ್ಲಿ ಇರುವಂತಹ ಡ್ರೈವ್ ಮೋಡ್ಸಲ್ಲಿ ಇಂಡಿವಿಜುವಲ್ ಪ್ಯಾರಾಮೀಟರ್ಸಲ್ಲಿ ಡಿಫ್ರೆಂಟ್ ಥಿಂಗ್ಸ್ನ ಇಂಡಿವಿಜುವಲ್ ಆಗಿ ಕಾನ್ಫಿಗರ್ ಅಥವಾ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸ್ಟೇರಿಂಗಿಗೆ ನಾರ್ಮಲ್ ಮತ್ತು ಸ್ಪೋರ್ಟ್ ಆಪ್ಷನ್ ಇದೆ. ನಾರ್ಮಲ್ ಅಲ್ಲಿ ಬಾಡಿ ಮೂವ್ಮೆಂಟ್ ಎಷ್ಟಿದೆ ಅಬ್ಸರ್ವ್ ಮಾಡ್ಬೋದು ಸ್ಟೇರಿಂಗ್ ಕಂಟಿನ್ಯೂಸ್ ಆಗಿ ಆಡಿಸಿದಾಗ. ಈವನ್ ಸ್ಟೇರಿಂಗ್ ಕೂಡ ಲೈಟರ್ ಸೈಡ್ ಇದೆ. ಆದರೆ ಸ್ಟೇರಿಂಗ್ ಸ್ಪೋರ್ಟ್ಗೆ ಹಾಕಿದ್ರೆ ಸ್ಟೇರಿಂಗ್ ಎಷ್ಟೇ ಕಂಟಿನ್ಯೂಸ್ ಆಗಿ ಅಲ್ಲಾಡಿಸಿದ್ರು ಬಾಡಿ ಮೂವ್ಮೆಂಟ್ 90% ಎಲಿಮಿನೇಟ್ ಆಗಿರುತ್ತೆ. ಅಂಡ್ ಸ್ಟೇರಿಂಗ್ ಕೂಡ ಸ್ವಲ್ಪ ಹಾರ್ಡರ್ ಸೈಡ್ ಇದೆ. ಅಂಡ್ ಈ ಕಾರಲ್ಲಿ ಇರೋ ಮ್ಯಾಜಿಕ್ 2 ಲೀಟರ್ TSI 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್, 201 bhp ಪವರ್, 320 Nm ಟಾರ್ಕ್ ಇದೆ. 0 to 100 9 ಸೆಕೆಂಡ್ಸ್ ಮಾಡೋಷ್ಟು ಕೆಪಬಿಲಿಟಿ ಇದೆ. 7 ಸೀಟರ್ ಕಾರ್ ಆದ್ರೂ ಬರೀ 320 Nm ಟಾರ್ಕ್ ಇದ್ರು ಅಷ್ಟು ಫಾಸ್ಟ್ ಆಗಿರೋಕ್ಕೆ ರೀಸನ್ ಈ ಕಾರಲ್ಲಿ ಇರುವಂತಹ ಆಲ್ ವೀಲ್ ಡ್ರೈವ್ ಸಿಸ್ಟಮ್. ಇವನ್ ಆಲ್ ವೀಲ್ ಡ್ರೈವ್ನು ಕೂಡ ನಾರ್ಮಲ್ ಅಥವಾ ಸ್ಪೋರ್ಟ್ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಅಂಡ್ ಕಾರ್ ಡೈನಾಮಿಕ್ ಆಗಿರ್ಬೇಕಾ ಅಥವಾ ನಾರ್ಮಲ್ ಆಗಿ ಬಿಹೇವ್ ಮಾಡಬೇಕಾ ಅನ್ನೋದನ್ನು ಚೂಸ್ ಮಾಡ್ಬೋದು. ಡೈನಾಮಿಕ್ಕಿಗೆ ಹಾಕಿದ್ರೆ ಇವನ್ ಶಾರ್ಪ್ ಕಾರ್ನರ್ಸಲ್ಲೂ ಹೈ ಸ್ಪೀಡ್ಸಲ್ಲಿ ಕಾರ್ ಇದ್ರೂ ಲೇನ್ನ ಮೇಂಟೈನ್ ಮಾಡುತ್ತೆ, ಕಂಟ್ರೋಲ್ ಕೂಡ ತಪ್ಪಲ್ಲ ಅಂಡ್ ಕಂಪ್ಲೀಟ್ ಕಾನ್ಫಿಡೆನ್ಸ್ ಕೊಡುತ್ತೆ. ಅಂಡ್ ಡ್ರೈವ್ ಆಪ್ಷನ್ ಅಲ್ಲಿ ಕಾರ್ ಪವರ್ ಆಲ್ಟರ್ ಮಾಡುತ್ತೆ. ನಿಮಗೆ ಎಫಿಷಿಯನ್ಸಿ ಇಂಪಾರ್ಟೆಂಟ್, ಪವರ್ ಬೇಡ ಅಂದ್ರೆ ಇಕೋ ಮೋಡ್ ಹಾಕೋಬಹುದು. ಅಂಡ್ ನಾನು ಯಾವುದೇ ಕಾರ್ ರಿವ್ಯೂ ಮಾಡಿದ್ರು ಕಾರ್ ಜೊತೆ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ಕಾರ್ದು ಬಿಹೇವಿಯರ್, ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲನೂ ಅರ್ಥ ಮಾಡ್ಕೋಬಹುದು ಅನ್ನೋ ರೀಸನ್ಗೆ. ಕಾರ್ ಜೊತೆ ನಾವು ಕನೆಕ್ಟ್ ಆಗಬೇಕು ಅಂದರೆ ಕಾರ್ ವೈಬ್ ಜೊತೆ ನಾವು ಮ್ಯಾಚ್ ಆಗಬೇಕು. ಆ್ಯಂಡ್ ಆ ವೈಬ್ಗೋಸ್ಕರ ಕಾರ್ ಅನ್ಲಾಕ್ ಮಾಡಿದಾಗ ಹೆಡ್ಲೈಟ್ ಆನಿಮೇಷನ್ ಥ್ರೂ ನಿಮಗೊಂದು ಬ್ಯೂಟಿಫುಲ್ ವೆಲ್ಕಮ್ ಕೊಡುತ್ತೆ ಕಾರು. ಆ್ಯಂಡ್ ಗ್ರಿಲ್ಲಲ್ಲಿರೋ ಕನೆಕ್ಟಿಂಗ್ ಬಾರ್ ಅಟ್ರಾಕ್ಟಿವ್ ಲುಕ್ ಕೊಡ್ತೀರಾ ಫ್ರಂಟ್ ಫೇಶಿಯಾಗೆ. ಹೆಡ್ಲ್ಯಾಂಪ್ ಆದಮೇಲೆ ಇವನ್ ಸ್ಕೋಡಾ ಲೋಗೋ ಮಿರರಿಂದ ಪ್ರೊಜೆಕ್ಟ್ ಮಾಡಿನೂ ವೆಲ್ಕಮ್ ಮಾಡುತ್ತೆ. ಆ್ಯಂಡ್ ಡೋರ್ ಓಪನ್ ಮಾಡಿದ್ರೆ ಈಸಿ ಆಕ್ಸಿಸ್ಗೆ ಸೀಟ್ ಹಿಂದಕ್ಕೆ ಹೋಗುತ್ತೆ. ಒಳ ಕೂತು ಕಾರ್ ಆನ್ ಮಾಡಿದ್ಮೇಲೆ ಸೀಟ್ ಮುಂದಕ್ಕೆ ಬರುತ್ತೆ ಆಟೋಮೆಟಿಕ್ ಆಗಿ. ಕಾರ್ ಆನ್ ಆದ್ಮೇಲೂ ಒಳ್ಳೆ ಗ್ರಾಫಿಕ್ಸ್ ಅಲ್ಲೇ ಅಗೈನ್ ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ. ಇಷ್ಟೆಲ್ಲ ಒಳ್ಳೆ ವೈಬಲಿ ವೆಲ್ಕಮ್ ಸಿಕ್ಮೇಲೆ ಕಾರ್ ಜೊತೆ ಕನೆಕ್ಟ್ ಆಗೋದು ಸುಲಭದ ಪ್ರೋಸೆಸ್ ಅನ್ಸುತ್ತೆ. ಬಟ್ ಈ ಪ್ರೋಸೆಸ್ನ ಇನ್ನು ಈಸಿ ಮಾಡೋಕ್ಕೆ ಕಾರ್ ನಿಮ್ಮನ್ನ ಅಟ್ಮೋಸ್ಟ್ ಕಂಫರ್ಟಬಲ್ ಆಗಿಡೋಕ್ಕೆ ಮಸ್ತ್ ಫೆಸಿಲಿಟೀಸ್ ಇದೆ. ಫಸ್ಟ್ಲಿ ಡ್ರೈವರ್ ಸೀಟ್ಗೆ 8 ಅಲ್ಲ 10 ಅಲ್ಲ 12 ಅಲ್ಲ ಟೋಟಲ್ 16 ವೇಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅದರಲ್ಲಿ 12 ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಇದೆ. ಆ್ಯಂಡ್ ನಿಮ್ಮ ಕಂಫರ್ಟ್ ತಕ್ಕಾಗೆ ಸೀಟ್ ಸೆಟ್ ಮಾಡಿಕೊಂಡು ಆ ಸೆಟ್ಟಿಂಗ್ ಕೂಡ ಸೇವ್ ಮಾಡ್ಬೋದು. ಆ್ಯಂಡ್ 3 ಡಿಫ್ರೆಂಟ್ ಸೆಟ್ಟಿಂಗ್ ಕೂಡ ಸೇವ್ ಮಾಡ್ಬೋದು ನೀವು. ಆ್ಯಂಡ್ ಕಾರ್ ಜೊತೆ ಇಷ್ಟೆಲ್ಲ ವೈಬ್ ಮ್ಯಾಚ್ ಆಗಿ ಇಷ್ಟೊಂದು ಕಂಫರ್ಟಬಲ್ ಆದಮೇಲೆ ಇಷ್ಟು ಪವರ್ಫುಲ್ ಇಂಜಿನ್ ಇದ್ದಾಗ ಡೆಫಿನೆಟ್ಲಿ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಯಾರಿಗೆ ಅನ್ಸಲ್ಲ ಹೇಳಿ? ಆಬ್ವಿಯಸ್ಲಿ ಅನ್ಸುತ್ತೆ. ಲಾಂಗ್ ಜರ್ನಿ ಕಂಫರ್ಟ್ ಅಂತೂ ಎರಡು ಮಾತಿಲ್ಲ, ಅಷ್ಟು ಕಂಫರ್ಟಬಲ್ ಆಗಿದೆ. ಬಿಕಾಸ್ ಡ್ರೈವರ್ ಸೀಟ್ಗೆ ವೆಂಟಿಲೇಷನ್ ಮತ್ತು ವಿಂಟರ್ ಸೀಸನ್ಗೆ ಹೀಟಿಂಗ್ ಆಪ್ಷನ್ ಕೂಡ ಇದೆ. ಬಟ್ ಲಾಂಗ್ ಡ್ರೈವ್ ಹೋದ್ಮೇಲೆ ಮೈಕೈ ನೋವು ಬರೋದು ಸಹಜನೇ. ಆ ಮೈಕೈ ನೋವು ಹೋಗಿಸ್ಕೊಂಡು ಫಾಸ್ಟಾಗಿ ರಿಲ್ಯಾಕ್ಸ್ ಆಗಲಿ ಅಂತಲೇ ಸೀಟಲ್ಲಿ ಮಸಾಜ್ ಮಾಡುವಂಥ ಫೆಸಿಲಿಟೀಸ್ ಕೂಡ ಇದೆ. ಅದು ಒಂದಲ್ಲ ಎರಡಲ್ಲ 8 ಡಿಫ್ರೆಂಟ್ ವೇಲಿ ಮಸಾಜ್ ಮಾಡಿಸ್ಕೊಳ್ಳೋ ಆಪ್ಷನ್ ಇದೆ. 5 ಲಕ್ಷ ಕಾರ್ ಆಗಲಿ ಅಥವಾ 5 ಕೋಟಿ ಕಾರ್ ಆಗಲಿ ಎಲ್ಲರೂ ಕೇಳೋ ಕಾಮನ್ ಕ್ವಶನು ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಕಂಪ್ನಿ ಕ್ಲೈಮ್ ಇರೋದು 14.86 kmpl ಅಂತ. ಅಷ್ಟು ಮೈಲೇಜ್ ಬರಲಿ ಅಂತ ಕಾರ್ದು ಕೋಎಫಿಷಿಯಂಟ್ ಡ್ರ್ಯಾಗ್ ವ್ಯಾಲ್ಯೂ ಅಂದರೆ CD ವ್ಯಾಲ್ಯೂ ಕೂಡ 0.33 ಇಂದ 0.28ಗೆ ರೆಡ್ಯೂಸ್ ಮಾಡ್ಯಾರೆ. ಆ್ಯಂಡ್ ಏರೋ ಇನ್ಸರ್ಟೆಡ್ ಅಲಾಯ್ ಮತ್ತು ಫ್ರಂಟ್ ಏರ್ ಕರ್ಟನ್ ಇರೋದು ಡೆಫಿನೆಟ್ಲಿ ಮ್ಯಾಕ್ಸಿಮಮ್ ಮೈಲೇಜ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕಾರ್ನು ಎಷ್ಟಾಗುತ್ತೋ ಅಷ್ಟು ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಬಟ್ ಅಗೈನ್ ನೀವು ಹೇಗೆ ಓಡಿಸ್ತೀರ ಅನ್ನೋದ್ರ ಮೇಲೂ ಮೈಲೇಜ್ ಡಿಪೆಂಡ್ ಆಗುತ್ತೆ. ಸೊ ಬೆಸ್ಟ್ ಮೈಲೇಜ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನೀವು ಒಳ್ಳೆ ಮೂಡಲ್ಲಿ ಇರಬೇಕು. ಅದಕ್ಕೆ ಡ್ರೈವರ್ ಸೀಟ್ಗೆ ಅಷ್ಟೊಂದು ಕಂಫರ್ಟು, ಕನ್ವೀನಿಯನ್ಸು ಫೀಚರ್ಸ್ ಕೊಟ್ಟಿರೋದು. ಆ್ಯಂಡ್ ನಿಮ್ಮ ಕಂಪ್ಯಾನಿಯನ್ ಆಗಿ ಲಾಂಗ್ ಜರ್ನಿಲೂ ನಿಮ್ಮ ವೈಫ್ ಅಥವಾ ಕೋ ಡ್ರೈವರ್ ಸೀಟಲ್ಲಿ ಯಾರೇ ನಿಮ್ಮ ಪಕ್ಕ ಕೂತಿದ್ರು ಅವರು ನೆಕ್ಸ್ಟ್ ಲೆವೆಲ್ ಸಾಥ್ ಕೊಡ್ತಾರೆ. ಬಿಕಾಸ್ ಡ್ರೈವರ್ ಸೀಟಲ್ಲಿ ಏನೆಲ್ಲ ಇದೆ 16 ವೇ ಅಡ್ಜಸ್ಟ್ಮೆಂಟ್, ಮಸಾಜ್ ಫಂಕ್ಷನ್, ವೆಂಟಿಲೇಷನ್, ಹೀಟಿಂಗ್ ಎಲ್ಲನೂ ಕೋ ಡ್ರೈವರ್ ಸೀಟಲ್ಲೂ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಪ್ರೌಡ್ಲಿ ಸೇ ದೇರ್ ಈಸ್ ನೋ ಭೇದ ಭಾವ.
ಕಾರ್ ಒಳಗೆ ಬಂದು ಕೂತಾಗ ಕ್ಯಾಬಿನ್ ವೈಬ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಮೂಡ್ ಎನ್ಹಾನ್ಸ್ ಮಾಡೋಕ್ಕೆ ದಟ್ಸ್ ದ ಫಸ್ಟ್ ಸ್ಪಾರ್ಕ್ ಅನ್ಬೋದು. ಲಿಟ್ರಲಿ ಡ್ಯಾಶ್ಬೋರ್ಡ್ ಡಿಸೈನ್ ಮಾತ್ರ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ಚಾಕ್ಲೇಟ್ ಕಲರ್ ಕಾಂಬಿನೇಷನ್ ಒಳ್ಳೆ ವೈಬ್ ಕೊಡ್ತಾ ಇದೆ. ಆ್ಯಂಡ್ ಲಕ್ಸುರಿ ಅನ್ನೋದು ನೋಟಕ್ಕೆ ಮಾತ್ರ ಸೀಮಿತ ಅಲ್ಲ, ನಾವು ಮುಟ್ಟಿನೂ ಲಕ್ಸುರಿ ಫೀಲ್ ಮಾಡ್ಬೋದು. ಬಿಕಾಸ್ ಡ್ಯಾಶ್ಬೋರ್ಡ್ ಮೇಲೂ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಸೌಂಡ್ ಕೇಳಿಸ್ಕೊಳ್ಳಿ, ಗೊತ್ತಾಗತ್ತೆ ಅಂತ ಅನ್ಕೋತೀನಿ ನಿಮಗೆ. ಇವನ್ ಇಲ್ಲೂ ಕೂಡ ಅದೇ ತರ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಆಕ್ಚುಲಿ. ಅಂಡ್ ಇಲ್ಲೂ ಕೂಡ ಡಿಫ್ರೆಂಟ್ ಕೈಂಡ್ ಆಫ್ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ಲೆದರ್ ಹೆಡ್ ಫಿನಿಶ್ ಯೂಸ್ ಮಾಡಿದ್ದಾರೆ. ಸೊ ಕ್ಯಾಬಿನ್ ಪ್ರೀಮಿಯಂ ಆಗಿ ಮಾಡಿದ್ದಾರೆ ಮಾತ್ರ. ಸ್ಕೋಡಾ ಲೋಗೋ ಕೊಟ್ಟಿದ್ದಾರೆ ಅಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಅದನ್ನ ಬ್ರೌಸ್ ಮಾಡಕ್ಕೆ ಇದು ಬಂದು ಮಲ್ಟಿ ಫಂಕ್ಷನ್ಸ್ ಕೊಟ್ಟಿರುವಂತದ್ದು, ಬೇಸಿಕಲಿ ಮೀಡಿಯಾ ರಿಲೇಟೆಡ್ ಕೊಟ್ಟಿರುವಂತದ್ದು. ಅಂಡ್ ಡೋರ್ಸ್ ಅಲ್ಲೂ ಲೆದರ್ ಮತ್ತೆ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಅಂಡ್ ಕ್ಯಾಬಿನ್ ಅಲ್ಲಿ ಯುನೀಕ್ ಎಲಿಮೆಂಟ್ ಅಂದ್ರೆ ಫಸ್ಟ್ಲಿ ಇನ್ನರ್ ಡೋರ್ ಹ್ಯಾಂಡಲ್ ಡಿಸೈನ್, ಸೆಕೆಂಡ್ಲಿ ಗೇರ್ ಸೆಲೆಕ್ಟರ್ ಪ್ಲೇಸ್ ಮಾಡಿರೋ ಜಾಗ. ಮರ್ಸಿಡೆಸ್ ಇಂದ ಇನ್ಸ್ಪೈರ್ಡ್ ಅಂದ್ರೂ ತಪ್ಪಾಗಲ್ಲ. ಬಟ್ ನಿಮ್ಮ ಅಟೆನ್ಷನ್ ಸಿಕ್ ಮಾಡುವಂಥ ಯುನೀಕ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಫೀಚರ್ ಈ ಸ್ಮಾರ್ಟ್ ಡಯಲ್. ಈ ಸ್ಮಾರ್ಟ್ ಡಯಲ್ ಅನ್ನೋದು ಮಿಡಲ್ ಡಯಲ್ನ, ಅದರಲ್ಲಿ 4 ಫಂಕ್ಷನ್ ಇಂಟಿಗ್ರೇಟ್ ಮಾಡ್ಬೋದು ಔಟ್ ಆಫ್ 6 ಫಂಕ್ಷನ್. ಲೆಫ್ಟ್ ಮತ್ತು ರೈಟ್ ಡಯಲಲ್ಲಿ ಡ್ರೈವರ್ ಕೋ ಡ್ರೈವರ್ ಸಪ್ರೇಟ್ ಟೆಂಪ್ರೇಚರ್ ಸೆಟ್ ಮಾಡ್ಬೋದು. ಆ್ಯಂಡ್ ಡ್ರೈವರ್ ಮತ್ತು ಕೋ ಡ್ರೈವರ್ ಸೀಟ್ದು ಈಚ್ ಸೀಟ್ದು ವೆಂಟಿಲೇಷನ್ ಮತ್ತು ಹೀಟಿಂಗ್ ಕೂಡ ಚೂಸ್ ಮಾಡ್ಬೋದು. ಬಟ್ ಮಿಡಲ್ ಡಯಲಲ್ಲಿ ಇವಾಗ ವಾಲ್ಯೂಮು, ಏರ್ ಡೈರೆಕ್ಷನು, ಡ್ರೈವಿಂಗ್ ಪ್ರೊಫೈಲು ಮತ್ತು ಬ್ಲೋಯರ್ ಸ್ಪೀಡ್ ಸೆಲೆಕ್ಟ್ ಆಗಿದೆ. ಇಷ್ಟು ಬಿಟ್ಟು ಮ್ಯಾಪ್ ಮತ್ತು ಸ್ಮಾರ್ಟ್ ಕ್ಲೈಮೇಟ್ ಅದರ್ 2 ಫಂಕ್ಷನ್ನು ಬೇಕು ಅಂದರೆ ಇದನ್ನ ಸೆಲೆಕ್ಟ್ ಮಾಡ್ಬೋದು. ಬೇರೆ 2 ಫಂಕ್ಷನ್ ರಿಮೂವ್ ಮಾಡಿ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಈ ಕಾರ್ ಫ್ಯಾಮಿಲಿ ಕಾರ್ ಆಗು ಬಿಹೇವ್ ಮಾಡುತ್ತೆ. ಬಿಕಾಸ್ ಈ ಕಾರಲ್ಲಿ ಫ್ಯಾಮಿಲಿಗೆ ಬೇಕಾಗಿರುವಂತಹ ಕಂಫರ್ಟ್, ಫೀಚರ್ಸ್ ಎಲ್ಲ ಆಸ್ಪೆಕ್ಟ್ಸು ಇದೆ. ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕು ನಾನು. ಅಡಾಪ್ಟಿವ್ ಡ್ಯಾಂಪರ್ಸ್ ಒಂದು ಕೊಟ್ಟಿಲ್ಲ ಗೈಸ್. ಪ್ರೀವಿಯಸ್ ಕೊಡಿಯಾಕಲ್ಲಿ ಅಡಾಪ್ಟಿವ್ ಡ್ಯಾಂಪರ್ಸ್ ಇತ್ತು, ಬಟ್ ಇದೇನಾಗಿದೆ ಅಂತಂದ್ರೆ ವಿತೌಟ್ ಅಡಾಪ್ಟಿವ್ ಡ್ಯಾಂಪರ್ಸ್ ಕೊಟ್ಟಿರೋದ್ರಿಂದ ಯುರೋಪಿಯನ್ ಕಾರ್ಗಳಿಗೆ ಏನೊಂದು ಟ್ಯೂನಿಂಗ್ ಮಾಡಿರ್ತಾರೆ, ಸೊ ಆ ರೀತಿ ಒಂದು ಟ್ಯೂನಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಬೇಸಿಕ್ಲಿ ಸ್ವಲ್ಪ ಸ್ಟಿಫರ್ ಸೈಡ್ ಇದೆ ನಿಮಗೆ, ಬಟ್ ಆ ಒಂದು ಸ್ಟಿಫ್ ಸೈಡ್ ಹೈ ಸ್ಪೀಡ್ಸ್ ಹೋಗ್ತಾ ಲೈಕ್ ಪೋಸ್ಟ್ 60, 70, 80 ಆ ತರ ಹೋದಾಗ ಕಂಪ್ಲೀಟ್ ಫ್ಲಾಟ್ ಅಂಡ್ ಔಟ್ ಆಗುತ್ತೆ. ಯಾವುದೇ ಒಂದು ಬಂಪ್ ಮೇಲೆ ಹೋದ್ರು ಅಷ್ಟಾಗಿ ನಿಮಗೆ ಫೀಲ್ ಆಗಲ್ಲ. ಲೋ ಸ್ಪೀಡ್ಸ್ ರೈಡ್ ಮಾತ್ರ ಜೋಲ್ಟ್ಸ್ಗಳಾಗಿರ್ಬೋದು, ಎಕ್ಸ್ಪಾನ್ಷನ್ ಜಾಯಿಂಟ್ಸ್ಗಳಾಗಿರ್ಬೋದು ಅಥವಾ ಒಂದು ಪಾಟ್ ಹೋಲ್ಸ್ಗಳಾಗಿರ್ಬೋದು ಲೈಟ್ ಆಗಿ ಫೀಲ್ ಮಾಡುತ್ತೆ ಅನ್ನೋದು ಬಿಟ್ರೆ ಯಾವುದೇ ತರದ ಅನ್ಕಂಫರ್ಟಬಲ್ನೆಸ್ ಇಲ್ಲ. ರಫ್ ಪ್ಯಾಚ್ ಮೇಲೆ ಹೋದ್ರಾಗ್ಲೂ ಏನು ಪ್ರಾಬ್ಲಮೇ ಇಲ್ಲ ಗೈಸ್. ಲಿಟ್ರಲಿ ಇಟ್ಸ್ ಆನ್ ಅ ವೆರಿ ಕಂಫರ್ಟಬಲ್ ರೈಡ್ ಕ್ವಾಲಿಟಿ. ತುಂಬಾ ರಫ್ ಅಥವಾ ತುಂಬಾ ಡೀಪ್ ಪಾಟ್ ಹೋಲ್ಸ್ ಅಂತೀವಲ್ಲ ಅದು ಮಾತ್ರ ಫೀಲ್ ಆಗುತ್ತೆ. ಇವಾಗ ನೋಡಿ ರಫ್ ಪ್ಯಾಚ್ ಮೇಲೆ ಹೋಗ್ತಾ ಇದೀನಿ, ಏನಂದ್ರೇನು ಫೀಲ್ ಆಗ್ತಾ ಇಲ್ಲ. ಸೊ ಸಸ್ಪೆನ್ಷನ್ ಅಷ್ಟು ಸ್ಟಿಫ್ ಇರೋದು ನನಗೆ ಫೀಲ್ ಆಗ್ತಾ ಇಲ್ಲ ಆಕ್ಚುಲಿ. ಹೈ ಸ್ಪೀಡ್ಸ್ ಅಲ್ಲಿ ಸ್ಟೆಬಿಲಿಟಿ ಆಗಿರ್ಬೋದು, ಅಬ್ಸಾರ್ಬಿಂಗ್ ನೇಚರ್ ಆಗಿರ್ಬೋದು ಎಲ್ಲಾನು ಈ ಕಾರಲ್ಲಿ ಕೊಟ್ಟಿದ್ದಾರೆ. ಹಿಂದೆ ಕೂರೋ ಫ್ಯಾಮಿಲಿ ಮೆಂಬರ್ಸ್ನವ್ರಿಗೂ ಒಳ್ಳೆ ಕಂಫರ್ಟ್ ಇದೆ. ಫಸ್ಟ್ಲಿ ಒಳ್ಳೆ ಕಂಫರ್ಟಬಲ್ ಸೀಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅಂಡರ್ ಥೈ ಸಪೋರ್ಟ್ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಕೂರೋರ್ ಕಂಫರ್ಟ್ ತಕ್ಕಾಗೆ ಸೀಟ್ ರಿಕ್ಲೈನ್ ಆಂಗಲ್ ಕೂಡ ಸೆಟ್ ಮಾಡ್ಕೋಬಹುದು. ಅದು ಎಷ್ಟು ಅಪ್ರೈಟ್ ಪೊಸಿಷನ್ ಅಲ್ಲಿ ಇದೆ, ಇದು ಬಂದು ಎಷ್ಟು ರಿಕ್ಲೈನ್ಡ್ ಆಗಿದೆ ಅನ್ನೋದು ನೋಡ್ತಿರ್ಬೋದು. 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ ಅಂಡ್ 3 ಜನ ಕೂತ್ಕೊಳ್ಳೋಷ್ಟು ಕ್ಯಾಬಿನ್ ವಿಡ್ತ್ ಕೂಡ ಇದೆ. ಅಂಡ್ ಇವನ್ ಸೆಂಟರ್ ಆರ್ಮ್ ರೆಸ್ಟ್ ಕೂಡ ಇದೆ. 2 ಕಪ್ ಹೋಲ್ಡರ್ಸ್ ಮತ್ತೆ ಮಧ್ಯದಲ್ಲಿ ಒಂದು ಸಣ್ಣ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಐಸೋಫಿಕ್ಸ್ ಆಂಕರ್ಸ್ ಕೂಡ ಕೊಟ್ಟಿದ್ದಾರೆ. ರಿಯರ್ ಎಸಿ ವೆಂಟ್ ಕೂಡ ಕೊಟ್ಟಿದ್ದಾರೆ ಅಂಡ್ ಸೆಪರೇಟ್ ಟೆಂಪರೇಚರ್ ಕೂಡ ಸೆಟ್ ಮಾಡ್ಕೋಬಹುದು. ಈ ಕಾರಲ್ಲಿ ಒಂದಲ್ಲ 2 ಅಲ್ಲ 3 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರ್ತಾ ಗುರು. ಡ್ರೈವರ್ ಸೈಡ್ 1 ಝೋನು, ಕೋ ಡ್ರೈವರ್ ಸೈಡ್ ಇನ್ನೊಂದು ಝೋನು ಅಂಡ್ ರಿಯರ್ ಸೀಟ್ ಗೆ ಇನ್ನೊಂದು ಝೋನ್ ಕೊಟ್ಟಿದ್ದಾರೆ. ಆಕ್ಚುಲಿ ಸೆಕೆಂಡ್ ರೋ ಮತ್ತೆ ಥರ್ಡ್ ರೋಗೆ ಈ ಟೆಂಪರೇಚರ್ ಏನ್ ಸೆಟ್ ಮಾಡ್ತೀರಾ ಅದರಲ್ಲಿ ವರ್ಕ್ ಆಗುವಂತದ್ದು. ಸ್ಪೇಸಿಂಗ್ ವೈಸ್ ದೂಸರಾ ಮಾತಿಲ್ಲ ಗುರು. ಇಟ್ಸ್ ಅ ವೆರಿ ಕಂಫರ್ಟಬಲ್ ಕಾರ್ ಅಂತ ಹೇಳ್ತೀನಿ ನಾನು. 6 ಫೀಟ್ ಪ್ಯಾಸೆಂಜರ್ ಕೂಡ ತುಂಬಾ ಕಂಫರ್ಟಬಲ್ ಆಗಿ ಕೂರುವಂತಹ ಕಾರು. ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, LED ಅದು ಕೂಡ. ಸೊ ಇಟ್ಸ್ ಅ ಟಚ್ ಸೆನ್ಸಿಟಿವ್ ಆಕ್ಚುಲಿ. ನೋಡಿ ಟಚ್ ಮಾಡಿದ ತಕ್ಷಣ ಆನ್ ಆಗುತ್ತೆ ಅಂಡ್ ಅದು ಸ್ವಲ್ಪ ಮುಂದಕ್ಕೆ ಟಿಲ್ಟ್ ಆಗಿದೆ. ಸೊ ದಟ್ ಮುಂದಕ್ಕೆ ಟಿಲ್ಟ್ ಮಾಡಿರೋದ್ರಿಂದ ಕರೆಕ್ಟ್ ಆಗಿ ಈ ಏರಿಯಾಗೆ ಲೈಟು ಫೋಕಸ್ ಆಗತ್ತೆ. ಸೊ ಈ ತರ ಒಂದು ಥಾಟ್ಫುಲ್ ಥಿಂಗ್ ಎಲ್ಲ ಸ್ಕೋಡಾನವ್ರು ಮಾಡಿರೋದು ಇಟ್ಸ್ ಅ ವೆರಿ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಅಂಡ್ ಇವನ್ ಡ್ಯಾಂಪಿಂಗ್ ನೋಡಿ, ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ನೋಡಿ ಎಷ್ಟು ಸ್ಮೂತ್ ಆಗಿ ಹೋಗುತ್ತೆ, ಬಿಟ್ಟ ತಕ್ಷಣ ರಪಕ್ ಅಂತ ಹೋಗಲ್ಲ. ಸೊ ಡ್ಯಾಂಪಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಫ್ಯಾಮಿಲಿ ಕಾರ್ ಆದರೂ ಪ್ರಾಕ್ಟಿಕ್ಯಾಲಿಟಿ ತುಂಬ ಇಂಪಾರ್ಟೆಂಟ್. ಸೊ ಪ್ರಾಕ್ಟಿಕ್ಯಾಲಿಟಿ ವೈಸ್ ಪಾರ್ಕಿಂಗ್ ಟಿಕೆಟ್ ಇಟ್ಕೊಳ್ಳೋಕ್ಕೆ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಸ್ಕ್ರೀನ್ ಕ್ಲೀನ್ ಮಾಡೋಕ್ಕೆ ಅಂತ ಸಪ್ರೇಟ್ ಥಿಂಗ್ ಇದೆ ಆ್ಯಂಡ್ ಅದನ್ನು ಇಟ್ಕೊಳ್ಳೋಕ್ಕೆ ಸಪ್ರೇಟ್ ಜಾಗ ಕೊಟ್ಟಿದ್ದಾರೆ. ಆ್ಯಂಡ್ 2 ಕಪ್ ಹೋಲ್ಡರ್ನ 4 ಕಪ್ ಹೋಲ್ಡರ್ ಆಗು ಕನ್ವರ್ಟ್ ಮಾಡ್ಕೋಬೋದು. ಸಿಂಗಲ್ ಹ್ಯಾಂಡಲ್ಲಿ ಬಾಟಲ್ ಓಪನ್ ಮಾಡೋಕ್ಕೆ ಅಂತ ಬಾಟಲ್ ಗ್ರಿಪ್ಪರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ ಓಪನ್ ಆದಾಗ ಯಾವುದಕ್ಕಾದರೂ ಡೋರ್ ಟಚ್ ಆಗಿ ಪೇಂಟ್ ಪೀಲ್ ಆಫ್ ಆಗಬಾರ್ದು ಅಂತ ಎಲ್ಲ ಡೋರಲ್ಲೂ ಡೋರ್ ಪ್ರೊಟೆಕ್ಟರ್ ಕೂಡ ಇದೆ. ಕಸ ಹಾಕೊಳ್ಳೋಕ್ಕೆ ಸ್ಮಾಲ್ ಡಸ್ಟ್ಬಿನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೆಂಟರ್ ಸ್ಪೇಸ್ನ ಸ್ಟೋರೇಜ್ ಸ್ಪೇಸ್ ಆಗು ಕನ್ವರ್ಟ್ ಮಾಡ್ಕೋಬೋದು ನಿಮಗೆ ಅವಶ್ಯಕತೆ ಇದೆ ಅಂತಂದರೆ. ಡ್ರೈವರ್ ಮತ್ತು ಕೋ ಡ್ರೈವರ್ 2 ಕಡೆನೂ ಟ್ಯಾಬ್ಲೆಟ್ ಹೋಲ್ಡ್ ಮಾಡೋಕ್ಕೆ ಇಂಡಿವಿಜುವಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ ಬ್ಲಾಕ್ ಮಾಡೋಕ್ಕೆ ಸನ್ ವೈಸರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡೆಡಿಕೇಟೆಡ್ ಆಗಿ 2 ಸೈಡ್ ಮೊಬೈಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕೋ ಡ್ರೈವರ್ ಮತ್ತು ಡ್ರೈವರ್ 2 ಕಡೆನೂ 2 ಕೋಟು ಕೊಟ್ಟಿದ್ದಾರೆ. ಅಷ್ಟು ಸಾಲದು ಅಂತ ಬೂಟಲ್ಲೂ ಲಗೇಜ್ ಕ್ಯಾರಿ ಮಾಡೋಕ್ಕೆ ಎಕ್ಸ್ಟ್ರಾ ಹುಕ್ಕುಗಳನ್ನ ಕೊಟ್ಟಿದ್ದಾರೆ. ಸೆಕೆಂಡ್ ರೋ ಸೀಟ್ಸ್ನ ಬೂಟಿಂದನೂ ಫೋಲ್ಡ್ ಮಾಡ್ಬೋದು. ಸೊ ದಟ್ ಬೆಡ್ ಹಾಕೊಂಡು ಆರಾಮಾಗಿ ಮಲಗುವಷ್ಟು ಸ್ಪೇಸ್ ಸಿಗುತ್ತೆ. ಆ್ಯಂಡ್ ನಿಮ್ಮ ವೈಫ್ ಜೊತೆ ಡಿಫ್ರೆಂಟ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಬಿಕಾಸ್ ಮಲ್ಕೊಂಡು ಮೇಲ್ ನೋಡಿದ್ರೆ ಇಡೀ ಆಕಾಶ ಕಾಣುತ್ತೆ. ಬಿಕಾಸ್ ಅಷ್ಟು ದೊಡ್ಡ ಪ್ಯಾನೋರಾಮಿಕ್ ಸನ್ ರೂಫ್ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ ರೂಫ್ ಮತ್ತು ಅದ್ರ ಬ್ಲೈಂಡ್ ಓಪನ್ ಮಾಡೋಕ್ಕೆ ಡೆಡಿಕೇಟೆಡ್ ಓಪನಿಂಗ್ ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾಕ್ಟಿಕ್ಯಾಲಿಟಿ ಅಂದರೆ 1 ಅಲ್ಲ 2 ಅಲ್ಲ 3 ಸ್ಟೋರೇಜ್ ಸ್ಪೇಸ್ ಇದೆ ಕ್ಯಾಬಿನಲ್ಲಿ. ಒಂದು ಡ್ರೈವರ್ ಆರ್ಮ್ರೆಸ್ಟ್ ಕೆಳಗಿದೆ, ಸೆಕೆಂಡು ಡ್ಯಾಶ್ ಬೋರ್ಡಲ್ಲೇ ಒಂದು ಕೊಟ್ಟಿದ್ದಾರೆ. ನೆಕ್ಸ್ಟು ಗ್ಲೋ ಬಾಕ್ಸಲ್ಲೂ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಬಟ್ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಪ್ರಾಕ್ಟಿಕ್ಯಾಲಿಟಿ ಅಂದರೆ 3rd ರೋ ಕೂರೋರ್ಗೂ ಸ್ಪೇಸಿಂಗ್ ಆಗಲಿ ಅಂತ 2nd ರೋ ಸೀಟ್ಸ್ಗೂ ಸ್ಲೈಡಿಂಗ್ ಫಂಕ್ಷನ್ ಕೊಟ್ಟಿದ್ದಾರೆ. ಬಟ್ 3rd ರೋ ಅಪ್ ಇದ್ದಾಗ
ಬಂದಾಗ ಬೂಟ್ ಸ್ಪೇಸ್ ಜಾಸ್ತಿ ಇರಲ್ಲ, ಸೊ ಇಟ್ಸ್ ನಾಟ್ ಪ್ರಾಕ್ಟಿಕಲ್ ಅಂತ ನಿಮಗೆ ಅನ್ಸಿದ್ರೆ ನೋ ಪ್ರಾಬ್ಲಮ್. ಫಂಕ್ಷನಲ್ ರೂಫ್ ರೈಲ್ ಕೊಟ್ಟಿದ್ದಾರೆ, ಅದು ಅಪ್ ಟು 75 kg ಲೋಡ್ ತಗೊಳತ್ತೆ. ಅಲ್ಲೇ ನಿಮ್ಮ ಲಗೇಜ್ನೆಲ್ಲ ಲೋಡ್ ಮಾಡಬಹುದು ರೂಫ್ ರ್ಯಾಕ್ ಹಾಕಿ. ಕನ್ವೀನಿಯನ್ಸ್ಗೆ ಎಲೆಕ್ಟ್ರಿಕ್ ಟೇಲ್ ಗೇಟ್ ಕೊಟ್ಟಿದ್ದಾರೆ, ಏನು ಮುಟ್ಟಿದಲ್ಲೇ ಡ್ಯಾನ್ಸ್ ಮಾಡ್ಕೊಂಡೇ ಬೂಟ್ ಓಪನ್ ಮಾಡಬಹುದು. ಬಟ್ ಇನ್ನ ನೆಕ್ಸ್ಟ್ ಲೆವೆಲ್ ಕನ್ವೀನಿಯನ್ಸ್ ಈ ಕಾರಲ್ಲಿ ಸೆಲ್ಫ್ ಪಾರ್ಕ್ ಇರುವಂತದ್ದು. ಹಿಂದೆ ಮತ್ತೆ ಮುಂದೆ ಟೋಟಲ್ 12 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಅಂಡ್ 360 ಕ್ಯಾಮ್ರಾ ಕೂಡ ಇರೋದ್ರಿಂದ ಪಾರ್ಕಿಂಗ್ ಸ್ಲಾಟ್ ನ ಕಾರೇನೆ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡುತ್ತೆ. ಲೇಟರ್ ನಾವು ಸ್ಟಾರ್ಟ್ ಕೊಟ್ರೆ ಆಯ್ತು, ಕಾರ್ ಏನೇ ಅಬ್ಸ್ಟ್ರಕಲ್ ಬಂದ್ರೂ ಹಿಂದೆ ಮುಂದೆ ಮಾಡ್ಕೊಂಡು ಈಸಿಯಾಗಿ ಪಾರ್ಕ್ ಮಾಡಿಬಿಡತ್ತೆ. ಸ್ಟೇರಿಂಗು, ಬ್ರೇಕು, ಆಕ್ಸಿಲರೇಟರು ಏನು ಮುಟ್ಟೋದು ಬೇಡ, ನಾವು ಆರಾಮಾಗಿ ಕೂತ್ರೆ ಆಯಿತು. ಕಾರ್ ಪಾರ್ಕ್ ಆದಮೇಲೆ ಕಾರ್ ಪಾರ್ಕ್ ಆಯಿತು ಅಂತ ಸ್ಕ್ರೀನಲ್ಲಿ ಅದೇ ತೋರಿಸುತ್ತೆ. ಈ ಕಾರಲ್ಲಿ ಒನ್ ಆಫ್ ದಿ ಬೆಸ್ಟ್ ಕನ್ವೀನಿಯೆಂಟ್ ಫೀಚರ್ ಇದು ಅನ್ಬೋದು. ಆ್ಯಂಡ್ ಲೇನ್ ಚೇಂಜಿಂಗ್ ಕೂಡ ತುಂಬ ಏನು ಡಿಲೇ ಇಲ್ಲ, ಸ್ಟೇರಿಂಗಲ್ಲಿ ಚೆನ್ನಾಗಿದೆ. ಆ್ಯಂಡ್ ಇವನ್ ಥ್ರಾಟಲ್ ರೆಸ್ಪಾನ್ಸ್ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಟ್ ಬ್ರೇಕಿಂಗ್ ವೈಸ್ ನನಗನ್ಸಿದ್ದು ಪ್ರೋಗ್ರೆಸಿವ್ ಕೊಟ್ಟಿದ್ದಾರೆ ಗೈಸ್. ಪ್ರೋಗ್ರೆಸಿವ್ ಅಂತಂದರೆ ಬ್ರೇಕು ಪ್ರೆಸ್ ಮಾಡಿದ ತಕ್ಷಣ ನೋಡಿ ಇಮ್ಮಿಡಿಯೇಟಾಗಿ ಅದು ಕಚ್ಚಲಿಲ್ಲ. ಆ್ಯಕ್ಚುಲಿ ಅದನ್ನೇ ಪ್ರೋಗ್ರೆಸಿವ್ ಬ್ರೇಕಿಂಗ್ ಅಂತ ಹೇಳೋದು. ಒಂದು ಫ್ಯಾಮಿಲಿ ಕಾರಿಗೆ ಇದು ಬೇಕು, ಬಟ್ ಮೋರ್ ದ್ಯಾನ್ 40% ಬ್ರೇಕ್ ಪ್ರೆಸ್ ಮಾಡಿದ್ರಿ ಅಂತಂದರೆ ಅವಾಗ ಕಾರ್ ಅರ್ಥ ಮಾಡ್ಕೊಳ್ಳುತ್ತೆ, ಓಕೆ ಹಿ ನೀಡ್ಸ್ ಬೆಟರ್ ಬ್ರೇಕಿಂಗ್ ಅಂತೇಳಿ. ಅವಾಗ ಇನ್ನೂ ಜೋರಾಗಿ ಕಚ್ಚಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ನಿಮಗೆ ಬ್ರೇಕಿಂಗ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಪ್ರೋಗ್ರೆಸಿವ್ ಬ್ರೇಕಿಂಗ್ ಇರೋದು ಇಟ್ಸ್ ಅ ವೆರಿ ಅಡ್ವಾಂಟೇಜ್ ಆ್ಯಕ್ಚುಲಿ. ಸ್ಟೇರಿಂಗ್ ರಿಟೇನಬಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇವಾಗ ನೋಡಿ ಇಲ್ಲೊಂದು ಟರ್ನ್ ಬಂತು, ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಓಕೆ, ಬಾಡಿ ರೋಲ್ ಲೈಟಾಗಿ ಫೀಲ್ ಆಗುತ್ತೆ ಗೈಸ್. ನೋಡಿ ಸ್ಟೇರಿಂಗ್ ಆ್ಯಕ್ಚುಲಿ ರಿಟರ್ನ್ ಆಗುತ್ತೆ. ಪ್ರೆಸ್ ಮಾಡಿದ್ರೆ ನೀಟಾಗಿ ಅರ್ಥ ಮಾಡ್ಕೊಳುತ್ತೆ ಗೈಸ್ ಗಾಡಿ. ಆ್ಯಂಡ್ ಇವನ್ ಸೌಂಡ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದ್ರ ಜೊತೆಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಮ್ಯಾನ್ಯಲ್ ಕಂಟ್ರೋಲ್ಗೆ. ಇಲ್ಲಿ ನೋಡಿ ಇವಾಗ ಮೈನಸ್ ಇದೆ, ಈ ಕಡೆ ಪ್ಲಸ್ ಇದೆ. ಮೈನಸ್ ಪ್ರೆಸ್ ಮಾಡ್ತೀನಿ ನೋಡಿ, ಡೌನ್ ಶಿಫ್ಟ್ ಆಯಿತು. ಬಟ್ ಇದ್ರದ್ದು ಬ್ಯೂಟಿ ಏನು ಅಂತಂದರೆ ಕಂಪ್ಲೀಟ್ ಕಾರ್ ರೆಡ್ ಲೈನ್ ಆದರೂ ಕೂಡ ಒಂದೇ ಗೇರಿಗೆ ಹೋಲ್ಡ್ ಮಾಡುತ್ತೆ, ಅಪ್ ಶಿಫ್ಟ್ ಮಾಡಲ್ಲ. ಕಂಪ್ಲೀಟ್ ಮ್ಯಾನ್ಯುಯಲ್ ಕಂಟ್ರೋಲ್ ಕೊಡುತ್ತೆ. ದಟ್ಸ್ ಅ ವೆರಿ ಗುಡ್ ಥಿಂಗ್ ಅಂತ ಹೇಳ್ತೀನಿ ನಾನು. ಡೌನ್ ಶಿಫ್ಟ್ ಮಾಡ್ಕೋಬೇಕು ಅಂತ ಅದಕ್ಕೇನಾರು ಅನ್ಸಿದ್ರೆ ಡೆಫಿನೆಟ್ಲಿ ಡೌನ್ ಶಿಫ್ಟ್ ಮಾಡ್ಕೊಳುತ್ತೆ. ಬಿಕಾಸ್ ನೀವು ಪ್ಯಾಡಲ್ ಶಿಫ್ಟರ್ ಪ್ರೆಸ್ ಮಾಡಿ ತುಂಬ ಲೋ RPM ಹೋದ್ರಿ ಅಂತಂದರೆ ಕಾರು ಎಳಿಯೋಕೆ ಒಂದು ಪವರ್ ಇರಲ್ಲ. ಸೊ ಹಾಗಾಗಿ ಆ ಒಂದು ರೈಟ್ RPM ಅಲ್ಲಿ ಇಡೋಕ್ಕೆ ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡ್ತಾ ಇರುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನಿಮಗೆ ಮ್ಯಾನ್ಯುಯಲ್ ಕಂಟ್ರೋಲ್ಸ್ ಕೂಡ ಕಾರ್ ಕೊಡುತ್ತೆ. ಆ್ಯಂಡ್ ಪವರ್ ಸಿಕ್ಕಾಪಡೆ ಚೆನ್ನಾಗಿದೆ ಗುರು. ಪ್ರೆಸ್ ಮಾಡೋದು ಸಾಕು ಪಟ್ ಅಂತ ನುಗ್ಗತ್ತೆ. ಆ ಒಂದು ಈಗರ್ನೆಸ್ ಇಂಜಿನಲ್ಲಿ ಕಾಣುತ್ತೆ ಗೈಸ್. ಸೇಕ್ ಆಫ್ 200 PS ಅಂತೀವಲ್ಲ, ಆ ಥರ ಅಲ್ವೇ ಅಲ್ಲ. ಲಿಟ್ರಲಿ ಆ ಒಂದು ಪೆಟ್ರೋಲ್ TSI ಪವರು, ಜರ್ಮನ್ ಇಂಜಿನಿಯರಿಂಗು ಎಲ್ಲನೂ ಈ ಕಾರಲ್ಲಿ ಫೀಲ್ ಮಾಡ್ಬೋದು ನಾವು. ಸೊ ಎಸ್ ನೋಡಿ ಈಸಿಯಾಗಿ ಹೋಗ್ಬೋದು ಆ್ಯಕ್ಚುಲಿ. ಇವನ್ ಈ ಕಾರ್ ಇಷ್ಟು ಮ್ಯಾಸಿವ್ ಆಗಿದ್ರು ಸಿಟಿಲಿ ಓಡಿಸೋಕ್ಕೂ ಕೂಡ ಸಿಕ್ಕಾಪಟ್ಟೆ ಈಸಿ ಇದೆ ಗೈಸ್. ಬಿಕಾಸ್ ಆ ಒಂದು ವ್ಯೂ ಆ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಬರೀ ಫಾರ್ಚುನರಲ್ಲಿ ಒಂದೇ ಅಲ್ಲ, ಈ ಕಾರಲ್ಲೂ ಕೂಡ ನಿಮಗೆ ಈಸಿಯಾಗಿ ಬಾನೆಟ್ ಕಾಣುತ್ತೆ. ನಾನೇ ನನ್ನಂತ ಏನು ಹೈಟ್ ಇರೋ ಪರ್ಸನ್ ಅಲ್ಲ, ಬಟ್ ಸ್ಟಿಲ್ ನನಗೆ ಸೀಟ್ ಹೈಟ್ ಮಾಡ್ಕೊಂಡ್ರೆ ಈಸಿಯಾಗಿ ಬಾನೆಟ್ ಕಾಣುತ್ತೆ, ಅಷ್ಟು ನೀಟಾಗಿದೆ. ಆ್ಯಂಡ್ ಗೇರ್ ಬಾಕ್ಸ್ ಸ್ಪೋರ್ಟ್ಸ್ ಮೋಡ್ ಇದೆಯಲ್ಲ, ಇದು ನಿಮಗೆ ರೆಡ್ ಲೈನ್ವರೆಗೂ ಆ್ಯಕ್ಚುಲಿ ಪುಲ್ ಮಾಡುತ್ತೆ. ನಾರ್ಮಲ್ ಡ್ರೈವ್ ಮೋಡ್ಗೆ ಹಾಕೊಂಡ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಪ್ ಶಿಫ್ಟ್ ಮಾಡ್ತಾ ಇರುತ್ತೆ. ದಟ್ಸ್ ಬೇಸಿಕಲಿ ಫಾರ್ ಫ್ಯೂಲ್ ಎಫಿಷಿಯನ್ಸಿ ಆ್ಯಕ್ಚುಲಿ. ಲೈಕ್ ಬೇಗ ಅಪ್ ಶಿಫ್ಟ್ ಆಗ್ತಾ ಇದ್ರೆ, ಸೊ ದಟ್ ನಿಮಗೆ ಜಾಸ್ತಿ ಗಾಡಿ ಫುಲ್ ಆಗಲ್ಲ, RPM ಜಾಸ್ತಿ ರೈಸ್ ಆಗಲ್ಲ, ಸೊ ದಟ್ ಜಾಸ್ತಿ ಪೆಟ್ರೋಲ್ ಕೂಡ ಕುಡಿಯಲ್ಲ. ಅಗ್ರೆಸಿವ್ ಡ್ರೈವಿಂಗ್ ಬೇಕು, ತುಂಬ ಡೈನಮಿಕ್ ಡ್ರೈವಿಂಗ್ ಬೇಕು, ಗೇರ್ ಬಾಕ್ಸ್ ತುಂಬ ಜಾಸ್ತಿ ಹೊತ್ತು ರೆಡ್ ಲೈನ್ ಇಟ್ಕೋಬೇಕು ಅಂದಾಗ ಗೇರ್ ಬಾಕ್ಸ್ನ ಸ್ಪೋರ್ಟ್ ಮೋಡ್ಗೆ ಹಾಕೊಳ್ಳಿ. ಆ್ಯಂಡ್ 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಸ್ ಲೋಡ್ ಮಾಡಿದ್ದಾರೆ. ಅದರ ಕ್ಲಾರಿಟಿ ಮತ್ತು ಸೈಜ್ ಎಲ್ಲ ಅದು ಸಕ್ಕದಾಗಿದೆ. ಬಟ್ ನೈಟ್ ಟೈಮಲ್ಲಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಎನ್ಹಾನ್ಸ್ ಮಾಡೋದು ಏಮೆಂಟ್ ಲೈಟ್ ಮತ್ತು ಸಾಂಗ್ಸು. ಏಮೆಂಟ್ ಲೈಟ್ನ ಮಲ್ಟಿಪಲ್ ವೇಲಿ ಕಾನ್ಫಿಗರ್ ಮಾಡ್ಕೋಬೋದು. ಅಪ್ಪರ್ ಆಫ್ ಮತ್ತು ಲೋಯರ್ ಆಫ್ ಎರಡು ಕಡೆನೂ ಡಿಫ್ರೆಂಟ್ ಕಲರ್ ಸೆಟ್ ಮಾಡ್ಬೋದು. ಡ್ಯಾಶ್ಬೋರ್ಡ್ ಮತ್ತು ಡೋರ್ದು ಅಪ್ಪರ್ ಆಫ್ ಆಗುತ್ತೆ, ಫುಟ್ವೆಲ್ ಮತ್ತು ಬಾಟಲ್ ಹೋಲ್ಡರು ಲೋಯರ್ ಹಾಫ್ ಆಗುತ್ತೆ. ಆ್ಯಂಡ್ ಈಚ್ ಝೋನ್ದು ಬ್ರೈಟ್ನೆಸ್ ಕೂಡ ಸೆಟ್ ಮಾಡ್ಬೋದು. ಬಟ್ ಏಮೆಂಟ್ ಲೈಟ್ ಎಷ್ಟು ಇಂಟೆಲಿಜೆಂಟ್ ಅಂದರೆ ಡೋರ್ ಓಪನ್ ಆದರೆ ರೆಡ್ ಕಲರ್ ಆಗುತ್ತೆ, ಡೋರ್ ಕ್ಲೋಸ್ ಆದಮೇಲೆ ಮುಂಚೆ ಯಾವ ಕಲರ್ ಇಟ್ಟಿದ್ವು ಅದೇ ಸೇಮ್ ಕಲರ್ ಆಗುತ್ತೆ. ಆ್ಯಂಡ್ ಆಡಿಯೋ ಸಿಸ್ಟಮ್ ವೈಸ್ 13 ಸ್ಪೀಕರ್ ಕ್ಯಾಂಟನ್ ಆಡಿಯೋ ಸಿಸ್ಟಮ್ ಇದೆ ವಿತ್ ಸಬೂಫರ್ ಆಸ್ ವೆಲ್. ಆಡಿಯೋ ಕ್ಲಾರಿಟಿ ಮಾತ್ರ ಕ್ರೇಜಿ ಆಗಿದೆ. ಆ್ಯಂಡ್ ಯಾವುದೇ ಕಾರ್ ತಗೊಂಡ್ರು ಪೀಸ್ ಆಫ್ ಮೈಂಡ್ ತುಂಬ ಇಂಪಾರ್ಟೆಂಟ್. ಹಾಗಾಗಿನೇ ಸ್ಕೋಡಾಯಿಂದ 5 years ಸ್ಟ್ಯಾಂಡರ್ಡ್ ವಾರಂಟಿ, 1 year ಸೂಪರ್ ಕೇರ್ ಪ್ಯಾಕೇಜ್ ಮತ್ತು 10 years ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಇದೆ. ಆ್ಯಂಡ್ ಪೀಸ್ ಆಫ್ ಮೈಂಡ್ ಸೇಫ್ಟಿಯಿಂದನೂ ಸಿಗುತ್ತೆ. ಈ ಕಾರಲ್ಲಿ 9 ಏರ್ ಬ್ಯಾಗ್ ಮತ್ತು ಗ್ಲೋಬಲ್ ಎನ್ ಕ್ಯಾಪಲ್ಲಿ ಕೋಡಿಯಾಕಿಗೆ 5 star ಸೇಫ್ಟಿ ರೇಟಿಂಗ್ ಕೂಡ ಇದೆ. ಸೊ ಈ ಕಾರ್ ತಗೊಂಡ್ರೆ ಪೀಸ್ ಆಫ್ ಮೈಂಡ್ ಸಿಗೋದು. ಪ್ರೈಸಸ್ ವೈಸ್ ಆಲ್ಮೋಸ್ಟ್ 45 lakhs ಎಕ್ಸ್ ಶೋರೂಮ್ ಆಗುತ್ತೆ ಗೈಸ್. ಆನ್ ರೋಡ್ ಬ್ಯಾಂಗ್ಳೂರ್ 57 lakhs ಸಮಥಿಂಗ್ ಏನೋ ಆಗುತ್ತೆ. ನಾನು ಇವಾಗ ಡ್ರೈವ್ ಮಾಡ್ತಿರೋ ಅಂತ LNK ವೇರಿಯಂಟು. ಸ್ಪೋರ್ಟ್ ಲೈನ್ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ನಿಮಗೆ ಫೀಚರ್ಸ್ ಇಂಪಾರ್ಟೆಂಟ್ ಅಲ್ಲ, ಕಾರ್ ಡ್ರೈವಿಂಗ್ ಡೈನಾಮಿಕ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಸ್ವಲ್ಪ ಫೀಚರ್ಸ್ ಕಾಂಪ್ರಮೈಸ್ ಮಾಡ್ಕೋತೀನಿ ನಾನು, ಡೆಫಿನೆಟ್ಲಿ ಸ್ಪೋರ್ಟ್ ಲೈನ್ ತೊಗೊಳ್ಳೋದು ಒಳ್ಳೆಯದೇ. ದಿಸ್ ವಾಸ್ ಸ್ಕೋಡಾ ಕೋಡಿಯಾಕ್ ಡ್ರೈವ್ ರಿವ್ಯೂ ಆ್ಯಂಡ್ ವಾಕ್ ಅರೌಂಡ್ ಗೈಸ್. ನಿಮಗೇನು ಅನಿಸ್ತು ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.